ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ. ಈ ಸೀರೀಸ್ ನೋಡಿದ್ರೆ ನೀವೇನಕ್ಕೆ ಹೈವೇನ ಸ್ಕಿಪ್ ಮಾಡಿ ಮಹಾರಾಷ್ಟ್ರದ ಕೊಂಕಣಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನನ್ನ ಜೊತೆ ಇದ್ದಾನೆ ನಮ್ಮ ಶ್ರೀನಿಧಿ ಸಹ್ಯಾದ್ರಿ. ನೀರಲ್ಲಿ ಬಿದ್ದು ಓದಾಡ್ತಾನೆ ಎಮ್ಮೆ ತರ. ಬನ್ನಿ ನಮ್ಮ ಹುಡುಗ ಯಾಕೆ ನೀರಲ್ಲಿ ಬಿದ್ದು ಓದಾಡ್ತಾವನೆ ಅಂತ ತಿಳ್ಕೊಳ್ಳೋಣ. ನಿನ್ನೆ ರಾತ್ರಿ ನಾನು, ಶ್ರೀನಿಧಿ ಮತ್ತೆ ಭೈರವ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೇಳ್ಕೊಂಡು ಅಲ್ಲೇ ಮಲ್ಕೊಂಡಿದ್ವಿ. ಪೆಟ್ರೋಲ್ ಪಂಪ್ ಅಲ್ಲಿ ಕುಡಿಯೋದಕ್ಕಾಗ್ಲಿ ಅಥವಾ ತೊಳ್ಕೊಳ್ಳೋದಕ್ಕಾಗ್ಲಿ ನೀರ್ ಇಲ್ಲದೆ ಇರೋ ಕಾರಣ ನಾವು ಹೊರಗಡೆ ಬಂದು ಸ್ನಾನ ಮಾಡಬೇಕಾಯ್ತು. ಕೊಂಕಣಲ್ಲಿ ಸೂರ್ಯೋದಯ ನೋಡಿದ್ರೆ ಒಂಥರ ಮ್ಯಾಜಿಕ್ ನೋಡ್ದಂಗೆ ಆಗುತ್ತೆ. ಬೆಳಗ್ಗಿನ ಒಳ್ಳೆ ಸನ್ರೈಸ್ ನೋಡ್ಕೊಂಡು ಸ್ನಾನ ಮಾಡೋದಕ್ಕೆ ಜಾಗನ ಹುಡುಕ್ತಾ ಇರ್ಬೇಕಾದ್ರೆ ನಮಗೆ ಈ ಹಳ್ಳ ಸಿಕ್ತು. ಈ ಹಳ್ಳದಲ್ಲಿರೋ ನೀರು ಎಷ್ಟು ಸ್ವಚ್ಛವಾಗಿದ್ವು ಅಂತಂದ್ರೆ ಅದನ್ನ ನಾನು ಹೇಳೋದ್ಕಿಂತ ನೀವೇ ಒಂದ್ಸಲ ನೋಡ್ಬಿಡಿ. ಇಲ್ಲಿ ಸ್ನಾನ ಮಾಡ್ಕೊಂಡಾದ್ಮೇಲೆ ನಾವು ನೇರವಾಗಿ ಬಂದಿದ್ದು ಹುಲ್ಗಾವಲುಗಳ ಮೇಲೆ. ಇದ್ರ ಸೌಂದರ್ಯನ ವರ್ಣಿಸಿ ನನಗೆ ಪದಗಳೇ ಸಿಗ್ದಂಗೆ ಆಗೋಗ್ಬಿಟ್ಟಿದೆ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ಇದ್ರ ಸೌಂದರ್ಯವನ್ನು ವರ್ಣಿಸ್ರಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.